ಮಾಧ್ಯಮದ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಪ್ರಪ್ರಥಮವಾಗಿ ಈ ಪತ್ರಿಕಾಗೋಷ್ಠಿ ತಮ್ಮನ್ನು ರೋಟರಿ ಕ್ಲಬ್ ಕಲಬುರಗಿಯವರ ವತಿಯಿಂದ ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಗುಲ್ಬರ್ಗ ರೋಟರಿ ಕ್ಲಬ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಪದಾಗ್ರಹಣ ಸಮಾರಂಭ. ಗುಲ್ಬರ್ಗ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳ ಪದಾಗ್ರಹಣ ಕಾರ್ಯಕ್ರಮ 2026-27ನೇ ರೋಟರಿ ವರ್ಷದ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳ ಪದಗ್ರಹಣ ಸಮಾರಂಭವನ್ನು ದಿನಾಂಕ 5/7/2026ರಂದು ರವಿವಾರ ಸಾಯಂಕಾಲ 5:30 ಗಂಟೆಗೆ ಪೂಜ್ಯ ಬಸವರಾಜಪ್ಪ ಮೆಮೋರಿಯಲ್ ಹಾಲ್ ಅಪ್ಪ ಪಬ್ಲಿಕ್ ಸ್ಕೂಲ್ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಭವ್ಯ ಪದಾಗ್ರಹಣ ಕಾರ್ಯಕ್ರಮಕ್ಕೆ ಶ್ರೀ ಶಿವ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಸಂಸ್ಥಾನ್ ಕಟ್ಟಿಮನಿ ಹಿರೇಮಠ್ ಮುಗುಳ್ನಾಗಾಂವ್ ಇವರು ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಘು ಅಕ್ಮಂಚಿ ಕಾರ್ಯದರ್ಶಿಗಳು ಸೇವಾ ಭಾರತಿ ಉತ್ತರ ಪ್ರಾಂತ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಕೇಂದ್ರೀಯ ವಿಶ್ವವಿದ್ಯಾಲಯ ಇವರು ಆಗಮಿಸಲಿದ್ದಾರೆ. ಸನ್ಮಾನಿತರಾಗಿ ಶ್ರೀ ಬಸವರಾಜ್ ದೇಶಮುಖ್ ಗೌರವಾನ್ವಿತ ಕಾರ್ಯದರ್ಶಿಗಳು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಅವರು ಭಾಗವಹಿಸಲಿದ್ದಾರೆ ಮತ್ತು ರೋಟರಿ ಕ್ಲಬ್ಬಿನ ಪದಗ್ರಹಣ ಕಾರ್ಯಕ್ರಮಕ್ಕಾಗಿ ಪಿ ಕೇಶವ ರೆಡ್ಡಿ ರೋಟರಿ ಕ್ಲಬ್ ಗವರ್ನರ್ 31/60/2026-27ನೇ ಸಾಲಿನ ಅವರು ಚುನಾಯಿತ ಅಧ್ಯಕ್ಷರು ರೋಟರಿಯನ್ ಶ್ರೀ ರಮೇಶ್ ಜಿ ತುಮ್ನೂರ್ ಬಂಧು ಹಾಗೂ ಚುನಾಯಿತ ಕಾರ್ಯದರ್ಶಿಗಳಾದ ರೋಟರಿಯನ್ ಡಾಕ್ಟರ್ BS ದೇಸಾಯಿ ಅವರು ಹಾಗೂ ಆಡಳಿತ ಪದಾಧಿಕಾರಿಗಳಿಗೆ ಪದಾಗ್ರಹಣ ಮಾಡುವರು. ಇನ್ನರ್ ವೀಲ್ ಪದಾಗ್ರಹಣ ಕಾರ್ಯಕ್ರಮಕ್ಕೆ ರೋಟರಿ ಫಸ್ಟ್ ಲೇಡಿ ಶ್ರೀಮತಿ ಪಿ ಶ್ವೇತಾ ಕೇಶವ ರೆಡ್ಡಿ ಅವರು ಚುನಾಯಿತ ಅಧ್ಯಕ್ಷರ ಶ್ರೀಮತಿ ಜ್ಯೋತಿ ರಾಠೋಡ್ ಹಾಗೂ ಚುನಾಯಿತ ಕಾರ್ಯದರ್ಶಿಗಳಾದ ಶ್ರೀಮತಿ OA ಚೆನ್ನಮ್ಮ ಅವರು ಹಾಗೂ ಆಡಳಿತ ಪದಾಧಿಕಾರಿಗೆ ಪದಾಗ್ರಹಣ ಮಾಡುವರು. ಇಂಡಕ್ಷನ್ ಅಧಿಕಾರಿಗಳಾಗಿ ರೋಟರಿಯನ್ ಮಣಿಲಾಲ್ ಪಿ ಶಾ TDG ಗವರ್ನರ್ ನೂತನ ಸದಸ್ಯರುಗಳಿಗೆ ನೇಮಕ ಮಾಡುವ ಹಾಗೂ ಜ್ಯೋತಿ ಆರ್ ದೇಗ್ನೂರ್ ಇಂಡಕ್ಷನ್ ಅಧಿಕಾರಿಗಳು ಇವರು ಇನ್ನರ್ ವೀಲ್ ಸದಸ್ಯರುಗಳನ್ನು ನೇಮಕ ಮಾಡುವರು. ಗೌರವಾನ್ವಿತ ಅಧಿಕಾರಿಗಳಾಗಿ ರೋಟರಿಯನ್ ಡಾಕ್ಟರ್ ಗೌತಮ್ ಜಾಗೀರ್ದಾರ್, ಮಾಣಿಕ್ ಪವಾರ್, ಡಾಕ್ಟರ್ ಸುಧಾ ಆಲ್ಕಾಯ್ ಅಸಿಸ್ಟೆಂಟ್ ಗವರ್ನರ್ ಮತ್ತು ಗುಲ್ಬರ್ಗಾ ರೋಟರಿ ಕ್ಲಬ್ನ ಹಿಂದಿನ ಅಧ್ಯಕ್ಷರು ಉದಯ್ ಹುಂಗುಂಟಿಕರ್, ಗುಲ್ಬರ್ಗಾ ರೋಟರಿ ಕ್ಲಬ್ನ ಹಿಂದಿನ ಕಾರ್ಯದರ್ಶಿಗಳಾದ ಮಲ್ಕಣ್ಣ ಕಣ್ಣಿ ಮತ್ತು ಇನ್ನರ್ ವೀಲ್ ಹಿಂದಿನ ಅಧ್ಯಕ್ಷರು ಕಲ್ಯಾಣೇಶ್ವರಿ ಅಕ್ಕಿ, ಹಿಂದಿನ ಕಾರ್ಯದರ್ಶಿಗಳಾದ ಶ್ರೀಮತಿ ಶಿವಲೀಲಾ ಮಾಮಣಿ ಭಾಗವಹಿಸಲಿದ್ದಾರೆ. 2026-27ನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರೋಟರಿಯನ್ ರಮೇಶ್ ಜಿ ತಿಪ್ನೂರ್ ಬಂಧು ಈ ವರ್ಷದ ಗ್ರೇಸ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಶಾಶ್ವತವಾದ ಪ್ರಭಾವವನ್ನು ಸೃಷ್ಟಿಸುವುದು ಎಂಬ ಘೋಷವಾಕ್ಯದೊಂದಿಗೆ ಕ್ಲಬ್ನ ನೇತೃತ್ವ ಪದಗ್ರಹಣದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಾಗೂ ಅಧ್ಯಕ್ಷರು 2026-27ನೇ ಸಾಲಿನಲ್ಲಿ ಅವರು ಕಾರ್ಯಕ್ರಮವನ್ನು ಯಾವ ರೀತಿಯ ವರ್ಷದ ಘೋಷಣೆಗಳನ್ನು ಮಾಡುವುದರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರ ಮುಖ್ಯ ಅತಿಥಿಗಳು ಮತ್ತು ಎಲ್ಲರ ಬಗ್ಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ನಮಗೆ ಪ್ರಥಮವಾಗಿ ನಾನು ಸ್ವಾಗತವನ್ನು ಕೋರಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಮತ್ತು 1985ರಲ್ಲಿ ಎಲ್ಲ ವಿಶ್ವಾದ್ಯಂತ ಎಲ್ಲ ಮಕ್ಕಳಿಗೆ ಇನ್ವೈಷನ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ರೋಟರಿ ಬಹಳ ಪ್ರಮುಖ ಪಾತ್ರ ವಹಿಸಿತು. ಹಾಗೆ ಪ್ರತಿ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ಸದಸ್ಯ ರಾಷ್ಟ್ರಗಳು ಕನಿಷ್ಠ 200 ಸದಸ್ಯ ರಾಷ್ಟ್ರಗಳು ರೋಟರಿ ಕ್ಲಬ್ ಮಂದಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಮೇರಿಕಾ ಇದರ ಪ್ರಮುಖ ಕೇಂದ್ರ ಸ್ಥಾನವಾಗಿದೆ. ಹಾಗೆ ಇವತ್ತಿನ ಈ ವರ್ಷದ ನಮ್ಮ ಅಧ್ಯಕ್ಷರು ಒಂದು ಏನು ವಾರ್ಷಿಕ ಘೋಷಣೆಗಳನ್ನು ಮಾಡಿದ್ದಾರೆ. ಈ ವರ್ಷ ಆ ಘೋಷಣೆ ತಕ್ಕ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಶಾಶ್ವತವಾಗಿ ಉಳಿಯಲಿ ಅನ್ನೋದು ಈ ವರ್ಷದ ಘೋಷಣೆ ಆಗಿದೆ. ಆ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಈ ವರ್ಷ ಪ್ರಾಮಾಣಿಕವಾಗಿ ರೋಟರಿ ಕ್ಲಬ್ ವತಿಯಿಂದ ಗುಲ್ಬರ್ಗ ನಗರದಲ್ಲಿ ಕೆಲಸಗಳನ್ನು ಮಾಡ್ತೇವೆ. ಸಂದರ್ಭದಲ್ಲಿ ಈ ಎಲ್ಲ ಮಾಡುವ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಒಂದು ಸಹಕಾರ ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇವತ್ತಿನ ರೋಟರಿ ಕ್ಲಬ್ ಏನು ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಪತ್ರಿಕಾ ಪ್ರಚಾರ ಮಾಡುವುದರಿಂದ ಸಾರ್ವಜನಿಕರಿಗೆ ಅನುಕೂಲ